ನಿಫ್ಟಿ 700 ಪಾಯಿಂಟ್ಸ್ ಬಿದ್ದಿದೆ. ಇದು ಫಾಲಾ ಅಲ್ಲ, ಇದು ಬಜೆಟ್ ರಿಯಾಕ್ಷನ್ ಶಾಕ್. ಯೂನಿಯನ್ ಬಜೆಟ್ 2026 ನಂತರ ಮಾರ್ಕೆಟ್ ರೆಡ್, ರಿಟೇಲ್ ಟ್ರೇಡರ್ ಶಾಕ್, ಮೀಡಿಯಾ ಹೆಡ್ಲೈನ್ ಮಾರ್ಕೆಟ್ ಕ್ರ್ಯಾಶ್. ಆದರೆ ಟ್ರುತ್ ಏನು ಗೊತ್ತಾ, ಇದು ಕ್ರ್ಯಾಶ್ ಅಲ್ಲ, ಲಿಕ್ವಿಡಿಟಿ ಶೇಕ್ಔಟ್. ಫ್ಯೂಚರ್ ಅಂಡ್ ಆಪ್ಷನ್ಸ್ ಮೇಲೆ STT ಮತ್ತು ಟ್ರಾನ್ಸಾಕ್ಷನ್ ಚಾರ್ಜಸ್ ಜಾಸ್ತಿ ಮಾಡಿದ್ದಾರೆ. ಬಿಗ್ ಟ್ರೇಡರ್ಸ್ ವಾಲ್ಯೂಮ್ ಕಡಿಮೆ ಮಾಡ್ತಿದ್ದಾರೆ. ಲಿಕ್ವಿಡಿಟಿ ಸಡನ್ ಡ್ರಾಪ್, ಪ್ರೈಸ್ ಫಾಲ್. ಇದು ಕ್ರ್ಯಾಶ್ ಅಲ್ಲ, ಪ್ರಾಫಿಟ್ ಬುಕಿಂಗ್ ಮಾತ್ರ. FII ಮತ್ತು DII ಆಲ್ರೆಡಿ ಪ್ರಾಫಿಟ್ ಬುಕಿಂಗ್ ನ ಮಾಡಿದ್ದಾರೆ. ಗ್ಲೋಬಲ್ ಪ್ರೆಷರ್, ಆಯಿಲ್ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ, ಡಾಲರ್ ಸ್ಟ್ರೆಂತ್ ತಗೋತಾ ಇದೆ, ಫಾರಿನ್ ಮನಿ ಎಕ್ಸಿಟ್ ಆಗ್ತಿದೆ, ಪ್ಯಾನಿಕ್ ಸೆಲ್ಲಿಂಗ್ ಆಗ್ತಾ ಇದೆ. ಈ ಸಮಯದಲ್ಲಿ ಆಸ್ ಅ ರಿಟೇಲ್ ಟ್ರೇಡರ್ ಪ್ಯಾನಿಕ್ ಆಗಿ ಸೆಲ್ ಮಾಡ್ತಾರೆ, ಆದರೆ ಬಿಗ್ ಪ್ಲೇಯರ್ ಅಪಾರ್ಚುನಿಟಿನ ಉಪಯೋಗಿಸ್ಕೊಂಡು ಬೈ ಮಾಡ್ಲಿಕ್ಕೆ ನೋಡ್ತಾರೆ. ಸೊ ಆಲ್ವೇಸ್ ರಿಮೆಂಬರ್, ಬಿಗ್ ರೆಡ್ ಕ್ಯಾಂಡಲ್ ಈಸ್ ಆಲ್ವೇಸ್ ಅಪಾರ್ಚುನಿಟಿ. ಫಿಯರ್ ಈಸ್ ಅವರ್ ಎನಿಮಿ. ಬಜೆಟ್ ಅಲ್ಲಿ ಬೆನಿಫಿಟ್ ಆಗಿರೋ ಸೆಕ್ಟರ್ಗಳಿವು. ಇದು ಕ್ರ್ಯಾಶ್ ಅಲ್ಲ, ಪ್ಯಾನಿಕ್ ಸೆಲ್ಲಿಂಗ್ ಪ್ಲಸ್ ಪ್ರಾಫಿಟ್ ಬುಕಿಂಗ್ ಪ್ಲಸ್ F&O STT ಶಾಕ್. ಸೊ ಸ್ಮಾರ್ಟ್ ಇನ್ವೆಸ್ಟರ್ ವೇಟ್ ಮಾಡ್ತಾರೆ. ಸೊ ಈ ವಿಷಯ ನಿಮಗೆ ಕರೆಕ್ಟ್ ಅನಿಸಿದರೆ ಎಸ್ ಸರ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.